ಕೆಲವೊಂದು ಪ್ರಯಾಣದಲ್ಲಿ ನಾವು ತಲುಪೋ ಜಾಗಕ್ಕಿಂತ ಆ ದಾರಿಲಿ ಹೋಗಬೇಕಾದ್ರೆ ಆಗೋ ಅನುಭವ ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ. ಆ ಅನುಭವ ಮನಸ್ಸಲ್ಲಿ ಹೆಚ್ಚಾಗಿ ಉಳಿದು ಬಿಡುತ್ತೆ. ಅದೇ ಒಂದು ಅದ್ಭುತ ಅನುಭವವನ್ನು ಅರಿಸಿ ಹೊರಟ ನಮ್ಮ ಪ್ರಯಾಣ ತಲುಪಿದ್ದು ಒಂದು ವಿಭಿನ್ನವಾದ ಜೀವನ ಶೈಲಿನ ನೋಡೋದಕ್ಕೆ. ಇಲ್ಲಿ ಜನರ ಬಹುತೇಕ ಜೀವನ ನೀರಿನ ಮೇಲೆನೆ. ವೆಲ್ಕಮ್ ಟು ಅಲಪೆ, ಫಾರ್ಮಲಿ known as Alappuzha, the heart of Kerala's famous backwaters. ಹಾಯ್ ಹಲೋ ನಮಸ್ಕಾರ ಬಾಜು. ನೀವು ನೋಡ್ತಾ ಇದ್ದೀರಾ ದ ಹಿಟ್ ಮ್ಯಾನ್ ಶೋ, ನಮ್ಮ ನಡಿಗೆ ಪ್ರಕೃತಿಯ ಕಡೆಗೆ. ಸೊ ಬಾಸು ಡೇ 4 ಇವತ್ತು ನಾವು ಅಲ್ಲಪ್ಪೆಲ್ಲಿದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 9:46. ಸೊ ಅಲ್ಲಪ್ಪೆಲ್ಲಿ ಏನು ಫೇಮಸ್ಸು ಅಂತಂದರೆ ಬ್ಯಾಕ್ ವಾಟರು ಶಿಕಾರಿ ರೈಡ್ ಅಂತಂದರೆ ಲೈಕ್ ಇಲ್ಲಿ ಜನ ಪ್ರತಿ ಊರಿಗೂ ಹೋಗೋಕ್ಕೆ ನಾವು ಹೆಂಗೆ ಬಸ್ಸು ಕಾರ್ನ ಯೂಸ್ ಮಾಡ್ತೀವೋ ಆನ್ ರೋಡ್, ಇಲ್ಲಿ ಜನ ಏನು ಬೋಟ್ ಯೂಸ್ ಮಾಡ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥರ. ಸೊ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ಅಂದರೆ ಲೈಕ್ ನಾವೇ ಒಂದು ಸಪ್ರೇಟ್ ಬೋಟ್ ತೊಗೊಬಿಟ್ಟಿದ್ದೀವಿ. ಅಂದರೆ ನಮ್ಮ ಊರಿಗೆ ಜನಕ್ಕೆ ಒಂದು ಸಪ್ರೇಟ್ ಬೋಟು. ಸೊ ಹೆಂಗೆ ಜನ ಪ್ರತಿ ಊರಿಗೂ ಓಡಾಡ್ತಾರೋ ಇಲ್ಲಿ, ಅದೇ ಥರ ನಾವು ಸಪ್ರೇಟ್ ಬೋಟ್ ತೊಗೊಂಡು ಪ್ರತಿ ಊರಿಗೂ ರೌಂಡ್ ಹಾಕೊಂಡು ಬರೋದು ಇವತ್ತು. ಸೊ ಕಂಪ್ಲೀಟ್ ಸರ್ಕ್ಯೂಟ್ ಬಂದ್ಬಿಟ್ಟು 3 hours ಆಗುತ್ತಂತೆ. ಎಲ್ಲ ವಿಸಿಟ್ ಮಾಡಿ, ಎಲ್ಲ ಊರುಗಳನ್ನ ವಿಸಿಟ್ ಮಾಡಿಬಿಟ್ಟು ರೌಂಡ್ ನೋಡ್ಕೊಂಬರೋದು 3 hours ಆಗುತ್ತಂತೆ. ನೋಡೋಣ ಹೆಂಗಿರುತ್ತೆ, ಹೊಸ ಎಕ್ಸ್ಪೀರಿಯೆನ್ಸು. month August 2nd week boat race hai, Punnamada boat race. Oh, that famous boat race. Yeah, Here only? Yeah, this is starting point. This is starting point. Then around 2 kilometers finishing point. How many kilometers? Just 2 kilometers. 2 kilometers. This is starting point, then finishing point. August 2nd, Punnamada race. Punnamada boat race. Nehru Trophy boat race. ಸೊ ನಮ್ಮ ಬೋಟ್ ಬಂತು. ಸೊ ಇವಾಗ ನಮ್ಮ ಬೋಟ್ ಜರ್ನಿ ಸ್ಟಾರ್ಟ್. ಟೈಮ್ ಎಷ್ಟೀಗ? ಟೈಮು 10:13. ಕೇರಳದಲ್ಲಿ ಬ್ಯಾಕ್ ವಾಟರ್ ಅನ್ನೋ ಶಬ್ದನ ಕೇಳಿದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋ ಮೊದಲನೇ ಆಯ್ಕೆ ಈ ಊರು ಅಲಪೆ. ಇವರ ಪ್ರಯಾಣದಲ್ಲಿ ಯಾವುದೇ ಟ್ರಾಫಿಕ್ ಸಿಗ್ನಲ್ಗಳಿಲ್ಲ, ರೋಡ್ ಹಂಪ್ಸ್ಗಳಿಲ್ಲ, ವಾಹನಗಳ ಕರ್ಕಶ ಶಬ್ದಗಳಿಲ್ಲ, ಜೋರಾಗಿ ಹೊಡೆಯೋ ಹಾರ್ನ್ಗಳಿಲ್ಲ. ಬರೀ ನಿಶ್ಶಬ್ದದಿಂದ ನಿಧಾನವಾಗಿ ಚಲಿಸೋ ದೋಣಿಗಳು ಮಾತ್ರ. ಸೊ ಈ ಟ್ರಾನ್ಸ್ಪೋರ್ಟೇಷನ್ದು ಏನು ಮೇಜರ್ ಅಡ್ವಾಂಟೇಜ್ ಅಂದರೆ, ಬೋಟಲ್ಲಿ ಹೋಗ್ಬೇಕಾದ್ರೆ ಹಂಪ್ಸ್ಗಳು ಸಿಗಲ್ಲ, ಪ್ಯಾತ್ ಹೋಲ್ ಸಿಕ್ಕಾಗ ಅದಕ್ಕೆ ಬಿಟ್ಟು ರಾಜಕಾರಣಿಗಳನ್ನ ಬೈಯೋ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ಹೋಗ್ತಾ ಇರ್ತೀನಿ ನಿಧಾನಕ್ಕೆ. ಏನಲ್ವಾ ಕ್ರೇಜಿ? ಹಾಂ, ಇದು ಮನೆ ಮಜಾ, ಇದು ಪಕ್ಕ ಮನೆ ತಾನೇ. ಈ ಥರ ಮನೆ ಇದ್ಬಿಟ್ರೆ ಹೆಂಗಿರ್ತೈತಲ್ಲ. ಹಾಂ, ಹೆಂಗಿರ್ತದೆ? ಬೆಳಗ್ಗೆ ಕಾಫಿ ಕಪ್ ಇಟ್ಕೊಂಡು ಆ ಬಾಲ್ಕನಿಗೆ ಬಂದೆ ಕುತ್ಕೊಂಡು ಒಂದು ಅರ್ಧ ಗಂಟೆ ಕಾಫಿ ಕುಡಿದ್ರೆ ಹೆಂಗಿರುತ್ತಲ್ವಾ. ದ ಬ್ಯೂಟಿ ಆಫ್ ಕೇರಳ. ಕಾಫಿ ಇನ್ಕ್ಲೂಡೆಡ್ ಇನ್ ಪ್ಯಾಕೇಜ್. ಅವ್ರು 4 ಕೇಳಿದ್ರು. ಹೌದಾ? ವಾಟರ್ ಬಾಟ್ಲ್ ಏನೋ ಎಸಿತಾರ ಮಜಾ ಬಕ್ರಾ. ಅವರು 4 ವಾಟರ್ ಬಾಟ್ಲ್ ಕೊಡ್ತೀನಿ ಎಂದಿದ್ದು, ನಾವು 4 ಟೀ ಹೇಳ್ತವ್ರೆ ಅನ್ಕೊಂಬಿಟ್ಟು. ಇನ್ಕ್ಲೂಡೆಡ್ ಇನ್ ಪ್ಯಾಕೇಜ್ ಅಂತ. ಫೈನ್ ದೆನ್. ಇವಾಗ ತಾನೇ ಕಾಫಿ ಕುಡಿದಿದ್ದೀವಿ. ಸೊ ಕಾಫಿ ಕುಡಿಬೇಕು ಅಂತ ಅನಿಸಿಲ್ಲ ನಮಗೆ. ಮುಂದೆ ನೋಡೋಣ, ಲೆಗ್ ಪೀಸ್ ಎಲ್ಲಾದರೂ ಸಿಕ್ಕಿದ್ರೆ ಹೇಳ್ಕೊಂಡು ಲೇಡಿ ರೈಡರ್.
ಸೊ ಇದೆಲ್ಲ ಪ್ರತಿ ಊರು ಸಪ್ರೇಟ್ ಸ್ಟಾಪ್ ಇರುತ್ತೆ. ಸೊ ಈ ಕಡೆ ನೋಡಿದ್ರೆ ನೀವು ಲೈಕ್ ರನ್ವೇ ಇದು, ಬೋಟ್ಗಳ ರನ್ವೇ ಇದು. ಅದೇ ನೀವು ಈ ಕಡೆ ತಿರುಗಿಸಿದ್ರೆ ಫುಲ್ಲು ಫಾರ್ಮ್ ಲ್ಯಾಂಡ್ ಇದು. ಅಲ್ಲೆಲ್ಲ ಭತ್ತ ಎಲ್ಲ ಬೆಳೀತಿದ್ದಾರೆ, ಭತ್ತನೋ ಸಮಥಿಂಗ್ ಏನೋ ಬೆಳೀತಿದ್ದಾರೆ ಅಲ್ಲೆಲ್ಲ. ಸೊ ಅಲ್ಲಲ್ಲೇ ಮಧ್ಯೆ ಮನೆಗಳಿದೆ. ಸೊ ಇಲ್ಲೇನು ಮನೆ ಇದೆ, ಇಲ್ಲೇನು ಊರಿದೆ, ಇಲ್ಲೆಲ್ಲ ಒಂದೇ ಟ್ರಾನ್ಸ್ಪೋರ್ಟೇಷನು ಬೋಟಿಂದ ಅಷ್ಟೇ ಟ್ರಾನ್ಸ್ಪೋರ್ಟೇಷನು. ಇಲ್ಲಿ ನೀವು ಎಲ್ಲೇ ನೋಡಿದ್ರೂ ಒಂದು ಬೈಕ್ ಕಾಣಿಸಲ್ಲ, ಒಂದು ಆಟೋ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಸೊ ಇವಾಗ ನಾನು ಬರ್ತಿರೋದು ಒಂದು ಬೋಟ್ ಸ್ಟಾಪ್. ಸೊ ಇದು ಬೋಟ್ ಸ್ಟಾಪು. ಇಲ್ಲಿಂದ ಬೋಟ್ ಬರುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ, ಜನಗಳು ಇಲ್ಲಿರ್ತಾರೆ. ಸೊ ಇಲ್ಲಿಂದ ಬೋಟ್ ಹತ್ಕೊಂಡು ಮುಂದೆ ಹಿಂಗೆ ಹೋಗೋದು. ಏನು ಬ್ಯೂಟಿಫುಲ್ ಅಲ್ವಾ? ಒಂಥರ ಡಿಫ್ರೆಂಟ್ ಲೈಫ್ ಸ್ಟೈಲು ಗುರು ಇದು. ಬಟ್ ನನಗೊಂದು ಲೈಕ್ ಡೌಟ್ ಏನಂತಂದರೆ, ಇದು ಆ್ಯಕ್ಚುಲಿ ಒಂದು ನದಿ, ಅದು ಯಾವುದೋ ನದಿ ನೇಮ್ ಹೇಳಿದ್ರು ನನಗೆ ಮರ್ತೋಯ್ತು. ಈ ನದಿ ನೀರು ಏರುಪೇರು ಆದಾಗ ಆ ಸೈಡ್ ಈ ಸೈಡ್ ಮನೆಗಳಿದೆಯಲ್ಲ ಅಲ್ಲೆಲ್ಲ ನೀರು ನುಗ್ಗಿಬಿಡುತ್ತೆ. ಆವಾಗ ಇವ್ರದ್ದು ಜೀವನ ಹೆಂಗೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಮೇ ಬಿ ಏನಾದರೂ ಒಂದು ಆಲ್ಟರ್ನೇಟಿವ್ಸ್ ಇರುತ್ತೆ, ಬಟ್ ಮೇ ಬಿ ಅಷ್ಟು ಈಸಿಯಾಗಿ ಏರುಪೇರು ಆಗಲ್ಲ ಅನಿಸುತ್ತೆ. ಅದರಿಂದನೇ ಇಲ್ಲೆಲ್ಲ ಊರು ಕಟ್ಕೊಂಡಿರೋದು ಮೊದಲಿಂದ. ಬಟ್ ಹೇಳೋಕ್ಕಾಗಲ್ಲ ಪರಿಸರ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಏರುಪೇರಾದರೆ ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ಸ್ ಇಟ್ಕೊಂಡಿರ್ತಾರೆ. ಇಂಥ ಚಿಲ್ ಬೋಟ್ ರೈಡಲ್ಲಿ ಆನ್ ದಿ ವೇ ಹೋಗ್ಬೇಕಾದ್ರೆ ಕಾಫಿ ಕುಡಿಯೋ ಮಜಾನೇ ಬೇರೆ. ಏನಂತೀವಿ ಮಚ್ಚ? ಖಂಡಿತ. ಪ್ಯಾಡಿ ಫೀಲ್ಡ್ಸ್ ರೆಸ್ಟೋರೆಂಟ್. ಒಂದು ಅದ್ಭುತ ಅನುಭವ ನಡೆಸಿ ಹೊರಟ ನಮಗೆ ಈ ಅಲಪ್ಪೆ ಅನ್ನೋ ಪ್ರಯಾಣ ಕಲಿಸ್ಕೊಟ್ಟಂಥ ಪಾಠ. ಜೀವನವನ್ನು ಒಂದು ರೇಸಲ್ಲಿ ಬರೀ ಓಡ್ತಾನೆ ಇರಬೇಡಿ, ಅವಾಗ ಸ್ವಲ್ಪ ಪಾಸ್ ಕೊಡಿ. ನಿಮ್ಮ ಮನಸ್ಸಿಗೆ ಏನು ಇಷ್ಟನೋ ಅದನ್ನು ಮಾಡಿ. ಗಿವ್ ಸಮ್ ಟೈಮ್ ಟು ಯುವರ್ ಸೆಲ್ಫ್. ಫೈನಲಿ 3 hours ರೈಡ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀವಿ. ಹೆಂಗಿದೆ ಮಚ್ಚಾ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು, ವರ್ತ್ ಇಟ್, ಮಸ್ಟ್ ಟ್ರೈ. ಅಲಪ್ಪೆ ಬಂದರೆ ಈ ಶಿಕಾರಿ ರೈಡ್ನ ಮಸ್ಟ್ ಟ್ರೈ, ನಿಜವಾಗ್ಲೂ ಮಾಡಲೇಬೇಕು. ಸೀರಿಯಸ್ಲಿ ಚೆನ್ನಾಗಿರೋದೆ. ಆ ಕಡೆ ಈ ಕಡೆ ವಿಲೇಜು, ಮಧ್ಯ ಬೋಟು, ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ, ಸೂಪರ್. ಸೊ ಇಷ್ಟೇ ಈ ಶಿಕಾರಿ ರೈಡ್ ಬಗ್ಗೆ. ಸೊ ಇಷ್ಟು ಹೇಳ್ತಾ ನಿಮ್ಮ ಹಿಟ್ಮ್ಯಾನ್ ನಂದೀಶ್ ಸೈನಿಂಗ್ ಆಫ್ ಫ್ರಮ್ ದ ಹಿಟ್ಮ್ಯಾನ್ ಶೋ. ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್.